ಇವಾಗ ಟೈಮ್ ಬಂದು ಇಟ್ ಇಸ್ 5:40 ಅಂದ್ರೆ ಇಲ್ಲಿ ಆಲ್ರೆಡಿ ಕತ್ಲಾಗೋಗಿದೆ. ಒಂಥರ ಲೈಕ್ ಆಗ್ತಾ ಇಲ್ಲ. ತಿಂತ್ಯಾ? ಬಾಯಲ್ಲಿ ನೀರು ಬತ್ತಾಯ್ತಮ್ಮ ಅವೆಲ್ಲ ನೋಡ್ತಾ ಇದ್ರೆ. ಅವೆಲ್ಲ ನೋಡಿದ್ರೆ ವಾಕಕ್ಕೆ ಬರ್ತಾರೆ. ಇವತ್ತು ನಾವು ಮಾರ್ಬಲ್ ಮೌಂಟೇನ್ ಮತ್ತೆ ಲಿಂಗ್ ಹೋಂಗ್ ಪಗೋಡ ಇವೆರಡು ಪ್ಲೇಸಸ್ನ ಕವರ್ ಮಾಡಿದ್ವಿ. ಕವರ್ ಮಾಡಿದ ನಂತರ ಹೋಟೆಲ್ಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ನ ಮಾಡಿಕೊಂಡು ಇವಾಗ ಒಂದು ಸ್ಟ್ರೀಟ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ನೈಟ್ ಮಾರ್ಕೆಟ್ಗೆ. ಇವಾಗ ಟೈಮ್ ಬಂದು ಇಟ್ ಇಸ್ 5:40 ಅಂದರೆ ಇಲ್ಲಿ ಆಲ್ರೆಡಿ ಕತ್ಲಾಗೋಗಿದೆ. ಆಲ್ಮೋಸ್ಟ್ ಲೈಕ್ ಒಂಥರ 7:30-8 ಗಂಟೆ ಥರ ಇದೆ ವೆದರು. ಪ್ಲಸ್ ಬೆಳಕೆ ಇಲ್ಲ, ಫುಲ್ ಕತ್ಲೆ ಆಗೋಗಿದೆ. ಮತ್ತೆ ಇಲ್ಲೂ ಅಷ್ಟೇನೆ ಮಸಾಜ್ ಅಂಗಡಿಗಳ ಸಿಕ್ಕಾಪಟ್ಟೆ ಇದೆ. ಬುಕ್ ಮಾಡ್ದೇನಾ? ಕ್ರ್ಯಾಬ್ ಮತ್ತು 50 ಮೀಟರ್ ಅಷ್ಟೇ ಅಲ್ಲೇ 1.5 ಕಿಲೋಮೀಟರು. 1.5 ಕಿಲೋಮೀಟರ್ ಇದೆ. ಸೊ ಇವಾಗ ಒಂದು ನೈಟ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ನೈಟ್ ಮಾರ್ಕೆಟ್ ಇಂದ ಬ್ರಿಡ್ಜ್ ಏನೋ ಶೋ ಇದೆಯಂತೆ, ಅದು ಸ್ಯಾಟರ್ಡೆ ಸಂಡೇ ಮಾತ್ರ ನಡೆಯೋದು. ಸೊ ಅದನ್ನು ಹೋಗ್ಬೇಕು. ಬುಕ್ ಮಾಡ್ದ ಟ್ಯಾಕ್ಸಿ? ಎಷ್ಟು? 28,000. 1.5 ಕಿಲೋಮೀಟ್ರಾ? ಇಲ್ಲೆಲ್ಲ 1-2 ಕಿಲೋಮೀಟರ್ ಅಂದ್ರೆ 30,000 ಫಿಕ್ಸ್. ನಮ್ ಕಡೆ 30 ರೂಪಾಯಿ, ಇಲ್ಲಿ 30,000. 40 ರೂಪಾಯಿ ಮಿನಿಮಮ್ ನಮ್ದು. ನಮ್ ಕಡೆ 40 ರೂಪಾಯಿ ಮಿನಿಮಮ್. ಬಟ್ ಇಲ್ಲಿ 30,000 ಅಂದ್ರೆ ನಮ್ಗೆ ಇದೆ. 43H77 ಸಮಥಿಂಗ್. ಅದೇ ಎತ್ಕೋ ಎಲ್ಲ ದೊಡ್ಡ ಕಾರ್ ಬಂದ್ಬಿಡ್ತವೆ. ಆಮೇಲೆ ನೀವು ದೊಡ್ಡ ಕಾರ್ ಮಾಡಿದ್ರಿ ಅದಕ್ಕೆ ಬಂದು ಟ್ಯಾಕ್ಸಿ ಬಂತು ನಮ್ದು. ನೈಟ್ ಮಾರ್ಕೆಟ್ಗೆ ಹೋಗುವ. ಇದು ನಮ್ಮ ಹೋಟೆಲ್. ಅವಳೆಲ್ಲ ಸೊ ನಾವು ದನಾಂಗಲಿ ಇವಾಗ ನೈಟ್ ಮಾರ್ಕೆಟ್ಗೆ ಬಂದಿದ್ದೇವೆ. ಮಾರ್ಕೆಟ್ ಹೆಸರು ಬಂದು ಸಾಂತ್ರಾ ನೈಟ್ ಮಾರ್ಕೆಟ್. ಲೈಕ್ ನಾವು ಬೆಂತಾನ್ ಮಾರ್ಕೆಟ್ ಮತ್ತೆ ಹ್ಯಾಂಡ್ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಲ್ಲ, ಅದೇ ತರ ಚಾಕ್ಲೇಟ್ಸ್ ಅದು ಫುಡ್ ಮಾರ್ಕೆಟ್ ಎಲ್ಲ ಇದೆ. ಹಣ್ಣು ಮಾತ್ರ ಬೇಡ, ಹಣ್ಣು ಮಾತ್ರ ತಗೋಬೇಡ. ನಂಗೆ ಲಿಟ್ರಲಿ ಮ್ಯಾಂಗೋ ಮತ್ತೆ ಅಳಸ್ಲಿಲ್ ತಿಂದು ಬೇಜಾರದೋಗೈತೆ ನನ್ಗೆ. ಸೊ ಈ ಕಡೆಗೆ ಹೋದ್ರೆ ಫುಡ್ ಸ್ಟ್ರೀಟ್ ಫುಡ್ ಏರಿಯಾ, ಈ ಕಡೆಗೆ ಹೋದ್ರೆ ಫುಡ್ ಶಾಪಿಂಗ್ ಏರಿಯಾ. ಇಲ್ಲಿದೆ ನೋಡಿ. ಮಾರ್ಕೆಟ್ ಸ್ಟಾರ್ಟ್ ಆಗೋದೇ 5:30 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಎಷ್ಟು 6 ಗಂಟೆ ಅಂದ್ರೆ ಆಲ್ರೆಡಿ ಸೆಟಪ್ ಮಾಡಿದರೆ ಇನ್ನೊಂದು ಸ್ವಲ್ಪ ಸಾಮಾನುಗಳು ಎತ್ತಿರ್ತಿದ್ದಾರೆ. ಅಂದ್ರೆ ಶಾಪಿಂಗ್ ಮಾಡೋರ್ಗೆ ಹೆವೆನ್ ಇದೆಲ್ಲ. ಏನು ಚೆನ್ನಾಗಿದೆ ಇದು. ತಗೋಬಿಡ್ತಿದ್ದೆ ಸಲಿಂದು ಮಾಡಲ್ಲ ಬಾಂಗಿದೆ ನಮ್ಮ ಹೊಡಿಬೇಕು. ಅಲ್ಲಿ ಗೇಮ್ ಝೋನ್ ಇದು ಅಷ್ಟೇ. ಇದೊಂದು ಗೇಮ್ ಅಲ್ಲಿ ಅದು ಹೊಡೆದ್ರೆ ಈ ಟಾಯ್ಸ್ ಹೊಡಿಬೋದು ಅನ್ಸುತ್ತೆ ಅಲ್ವಾ? ಬಾ, ನಮ್ಮ ಇಂಡಿಯಾದಲ್ಲೇ ಟ್ರೈ ಮಾಡಿಲ್ಲ ಫ್ಲವರ್ ಶೋ ನೀನು. ಇಲ್ಲಿ ಒಂದೆರಡು ಸೊವೇನಿಯರ್ ತರ ತಗೊಂಡ್ವಿ. ಫ್ರಿಡ್ಜ್ ಮ್ಯಾಗ್ನೆಟ್ ಮತ್ತೆ ಇನ್ನೊಂದು ಯಾವ್ದೋ ಇದು ಲಕ್ಕಿ ಏನೋ ಎಲ್ಲ ಕಡೆನೂ ಇದೈತೆ ಹಿಂಗೆ ಗಾಡಿ. ಅದ್ ಸೋಲಾರ್ ಆಪರೇಟರ್ ಅಂದ್ರೆ ಡೈಲಿ ತಗೊಂಡೋಗಿ ಬಿಸಿಲಲ್ಲಿ ಇಡ್ಬೇಕಾ ನಾವು? ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಮುದ್ದೆ ಈ ಥರ ಚೆನ್ನಾಗೈತೆ ಅಯ್ಯೋ ತಗೋಬೇಕಾಗಲ್ಲ. ಚಿಕ್ಕ ಚೇರಲ್ಲಿ ಪೂರ ಮಟ್ಟಕ್ಕೆ ಬಂದಿದ್ದೀವಿ. ಏನೋ
ಯಾಕೆ ಚೆಕ್ ಕೊಡೋದು ಹೇಳಪ್ಪ ಒಂದು ಬೇಗ ಎದ್ದೊಳ್ಬಾರ್ದು ಕುತ್ಕೊಂಡು ತಿನ್ಲಿ ಅಂತ. ಮಗಳೇ ಇದು ರೈಸ್ ಪೇಪರ್ ಅಲ್ಲಿ ಒಳಗಡೆ ಫಿಲ್ಲಿಂಗ್ಸ್ ಎಲ್ಲ ಹಾಕಿ ವೆಜಿಟೇಬಲ್ ಫಿಲ್ಲಿಂಗ್ಸು ಚೀಸ್ ಹಾಕಿ ಬೇಯಿಸಿರೋದು ಸುಟ್ಟಿರೋದು ಇದು. 젓가락으로 해야 돼 원래. 그런데 좀만 더 하면 이거 부러져 안 돼. ಒಳ್ಳೆ ತಿಂಡಿ ಚೆನ್ನಾಗಿತ್ತು. ಅಲ್ವಾ ಒಂಥರ ಲೈಕ್ ಆಗ್ತಾ ಇಲ್ಲ. ತಿಂತೀಯಾ? ನಂಗೆ ಬೇಡ. ಇದಾಗ್ತದೆ ಕಣ ಹೇಳ್ತದೆ ನಂಗೆ ಬೇಡ. ಹಂಗೆ ಇಟ್ಟಿರು. ನಂಗೊಂಥರ ಆಯ್ತೈತೆ ಹೊಟ್ಟೆ ಒಳಗಡೆ. ನಂಗೆ ಬೇಡ. ಎಣ್ಣೆ ಹಾಕಿಲ್ಲದಕ್ಕೆ ನನ್ನ ಎಣ್ಣೆ ತಿಂಡಿ ಚೆನ್ನಾಗ್ತಿದೆ ಅನ್ಸುತ್ತೆ. ನೀರು ಕೊಡಿ. ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದೀರಾ? ಇಲ್ಲಪ್ಪ ಪ್ರಾಮಿಸ್ ಇಲ್ಲ. ನನಗೆ ಎಲ್ಲ ನೋಡ್ತಾ ಇದ್ದೆ. ಬಾಯಲ್ಲಿ ನೀರು ಬತ್ತಾಯ್ತಮ್ಮ ಅವೆಲ್ಲ ನೋಡ್ತಾ ಇದ್ರೆ. ಅವೆಲ್ಲ ನೋಡಿದ್ರೆ ವಾಕಕ್ಕೆ ಬರ್ತಾರೆ. ಮಮ್ಮಿಗೆ ವಾಸನೆ ತಡಿಯಲಾರ್ದೆ ಮಾಸ್ಕ್ ಹಾಕೊಂಡ್ಬಿಟ್ಟವ್ರೆ. ಬೇಡಿಕಾಯಿ ಇದಲ್ವ ಕಪ್ಪೆ ಅಲ್ಲ ಅದು? ಏನ್ ಮಾಂಸನ ಗೊತ್ತಿಲ್ಲ. ಕಪ್ಪೆ ಕಪ್ಪೆ ಕಪ್ಪೆನಾ? ಹ್ಞೂ ಕಪ್ಪೆ ಕಪ್ಪೆ. ಒಂದೇನು ಗೊತ್ತಾ, ಇಲ್ಲಿ ಫುಡ್ ಸ್ಟ್ರೀಟ್ ಅಂತ ನೋಡ್ದಲ್ಲ, ಗಂಡೈಕ್ಲೆಲ್ಲ ಅಡುಗೆ ಮಾಡ್ತವ್ರೆ, ಎಣ್ಣೆಕ್ಲೆಲ್ಲ ಬನ್ನಿ 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 ತಗೊಳ್ಳಿ ಅಂತವ್ರೆ. ನಮ್ಮ ಇಂಡಿಯಾದಲ್ಲಿ ಯಾವ್ದಾರ ಫುಡ್ ಸ್ಟ್ರೀಟ್ ಅಥವಾ ಫುಡ್ ಮಾರ್ಕೆಟ್ಗೆ ಹೋದ್ರೆ ಯಾರ ಬಂದು ಈ ಲೆವೆಲ್ಗೆ ಪ್ರಮೋಟ್ ಮಾಡ್ತಾರ? ಬನ್ನಿ ಯಾರು ಮಾಡಲ್ಲ. ಯಾರು ಬಂದು ಫುಲ್ಲು ಒಂದು ಶಾರ್ಟ್ ಅಡ್ವರ್ಟೈಸ್ಮೆಂಟ್ ಥರನೇ ಕೊಟ್ಟಿದ್ದಾರೆ. ಇಲ್ಲ ನಾನ್ ಚೆನ್ನಾಗಿದೆ. ಏನೇನಿದೆ ಏನ್ ಮಾಡ್ತಾರೆ ಬನ್ನಿ ತಗೊಳ್ಳಿ ಅಂತ ಮೆನ್ಯೂ ಹಿಡ್ಕೊಂಡು ಕರೀತಾರೆ. ನಮ್ಮ ಕಡೆ ಅದೊಂದಿಲ್ಲ. ಹಂಗಲ್ಲ, ಅದು ಬಿಸ್ನೆಸ್ ಕಣ. ಅದು ಲೈಕ್ ನಾವೇನಾದ್ರು ತಗೊಳ್ಳಿಲ್ಲ ಅಂತಂದ್ರೆ ಓಕೆ ಥ್ಯಾಂಕ್ ಯು ಇಷ್ಟಾರ ಅಂತಾರೆ. ಅದೇನಿಲ್ಲ, ಇವ್ರೇನು ಗೊತ್ತಾ, ಫೋರ್ಸ್ ಮಾಡಲ್ಲ. ಎದುರುಗಡೆ ಅವ್ರು ಬಂದ್ರೆ ಬರ್ಲಿ. ಆಮೇಲೆ ನಮ್ಮ ಮೊಕ್ಕ ನೋಡಿದ್ರೆ ಏನೋ ವೀಗನ್ ತಿನ್ನಿ ಇಲ್ಲ ಚಿಕನ್ ತಿನ್ನಿ, ಏನಿಲ್ಲ ಚಿಕನ್ ಅವರೇ ಹೇಳ್ಬಿಡ್ತಾರೆ ಆಪ್ಷನ್ನು. ಸೊ ನಾವು ಅದೇನೋ ರೈಸ್ ಪೇಪರ್ ಕೇಕ್ ತಗೊಂಡ್ವಲ್ಲ, ಅದೇನು ಅಷ್ಟರಲ್ಲೇ ಇತ್ತು. ಬಟ್ ಹೊಯಾನ್ ವಾಸ್ ನೈಸ್. ಹೊಯಾನ್ ಚೆನ್ನಾಗಿತ್ತು. ಏನೋ ಒಂಥರ ಸಾಸ್ ಥರ ಹಾಕಿದ್ದು. ನನಗದೇನು ಇಷ್ಟ. ನನಗೆ ಅಂಥದ್ದೇನಿಲ್ಲ, ಬಟ್ ಅದು ನೀಟಾಗಿ ಬೆಂದಿರಲಿಲ್ಲ ರೈಸ್ ಪೇಪರು ಒಳಗಡೆ. ಇದಾಗಿತ್ತು ಸಾಂತ್ರ ಮಾರ್ಕೆಟ್ ದನಾಂಗಲಿ. ಇಲ್ಲಿ ಏನಪ್ಪ ಅಂತಂದರೆ ಇದು ತುಂಬ ದೊಡ್ಡ ಮಾರ್ಕೆಟ್ ಏನಲ್ಲ, ಲೈಕ್ ಚಿಕ್ಕದಾಗೆ ಚೊಕ್ಕದಾಗೆ ಚೆನ್ನಾಗಿದೆ. ಇಲ್ಲಿ ನೀವು ಸೊವೇನಿಯರ್ಸ್ ಆಗಿರಲಿ ಅಥವಾ ಫ್ಯಾಷನ್ ಐಟಮ್ಸ್ ಆಗಿರಲಿ, ಬಟ್ಟೆಗಳು, ಹೆಡ್ ಬ್ಯಾಂಡ್, ಹೇರ್ ಬ್ಯಾಂಡ್ಸ್ ಮತ್ತು ಫುಡ್ ಸ್ಟ್ರೀಟ್, ಸೊ ಇದಿಷ್ಟನ್ನು ಈ ಒಂದು ಮಾರ್ಕೆಟಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನೀವು ಜಾಸ್ತಿ ಶಾಪಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಆರಾಮಾಗಿ 1 ರಿಂದ 1.5 ಗಂಟೆ ಟೈಮ್ ಈ ಒಂದು ಮಾರ್ಕೆಟ್ ಏರಿಯಾನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಏನಿದು ಹೋಟ್ಲಲ್ಲಿ ಹೋಗಿ ಫೋಟೋ ಮಾಡ್ಕೊಂಡು ಅವ್ರು ಆರ ನೋಡಿದ್ದವ್ರೆ. ರೋಡಲ್ಲಿ ಫುಟ್ಪಾತ್ ಫೋಟೋ ಹೊಡ್ಕೊಂಡು ನಿಂತಿದ್ದ. ಫೋಟೋ ಹೊಡಿದಿದೆ ಅಷ್ಟೇ. ನಾವಿದು ಇವಾಗ ಸಾಂತ್ರ ನೈಟ್ ಮಾರ್ಕೆಟ್ನ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೇವೆ. ಸೊ ಟ್ರಾಫಿಕ್ ಇವತ್ತು ತುಂಬಾನೇ ಇದೆ.
ಸೊ ಊಟ ಮುಗಿಸ್ಕೊಂಡು ಇಲ್ಲಿ ಡ್ರ್ಯಾಗನ್ ಬ್ರಿಡ್ಜ್ ಇದೆಯಲ್ಲ, ಸೊ ಆ ಡ್ರ್ಯಾಗನ್ ಬ್ರಿಡ್ಜಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಹೊತ್ತು ಫೈರ್ ಶೋ ಏನೋ ಇದೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗಬೇಕು. ಸೊ ಆದಷ್ಟು ಜಲ್ದಿ ಊಟನ ಮುಗಿಸ್ಕೋಬೇಕು. ಮತ್ತಿಲ್ಲಿ ಏನು ಗೊತ್ತಾ, ದನಾಂಗಲ್ಲಿ ತುಂಬ ಸೀ ಫುಡ್ ರೆಸ್ಟೋರೆಂಟ್ಸ್ಗಳು ಸಿಕ್ಕಾಬಟ್ಟೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಇದೆಲ್ಲ ಆಲ್ಮೋಸ್ಟ್ 8:30-9 ಗಂಟೆ ಮೇಲೆ ಫುಲ್ ಫೀಲ್ಡು ಮತ್ತು ರಶ್ ಇರುತ್ತೆ. ದನಾಂಗಲ್ ನಾನು ಜಾಸ್ತಿ ನೋಡಿದ್ದು ಸೀ ಫುಡ್ ರೆಸ್ಟೋರೆಂಟ್, ಯಾಕಂದರೆ ಇಲ್ಲಿ ಬೀಚ್ ಎಲ್ಲ ಇದೆಯಲ್ಲ. ಸೊ ಸೀ ಫುಡ್ ರೆಸ್ಟೋರೆಂಟ್ ತುಂಬಾ ಇದೆ. ಸೊ ನಾವು ಇಲ್ಲಿ ಒಂದು ಇಂಡಿಯನ್ ಕರಿ ರೆಸ್ಟೋರೆಂಟ್ ಅಂತ ಅಲ್ಲಿಗೆ ಬಂದಿದ್ದೇವೆ ನೋಡಿ. ಈ ಒಂದು ಇಂಡಿಯನ್ ಕರಿ ರೆಸ್ಟೋರೆಂಟಲ್ಲಿ ನಾವು ಆರ್ಡರ್ ಮಾಡಿದ್ದು ಬಿರಿಯಾನಿ ಮತ್ತು ಫ್ರೆಂಚ್ ಫ್ರೈಸ್ ಸ್ವಲ್ಪ ನಂಚ್ಕೊಳ್ಳೋಕ್ಕೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಈ ರೆಸ್ಟೋರೆಂಟಲ್ಲಿ ನಮಗೆ ಚಿತ್ರಾನ್ನನೂ ಸಹ ಸಿಕ್ತು. ತಿಂದು ಎಷ್ಟೋ ದಿವಸ ಆಗೋಗಿತ್ತು ಅಂತ ಅನಿಸ್ತಿತ್ತು. ನಾವು ಹೋಗಿದ್ದಂತಹ ಈ ಒಂದು ಇಂಡಿಯನ್ ಕರಿ ರೆಸ್ಟೋರೆಂಟ್ ಮೈಸೂರಿನವ್ರದ್ದು. ಸೊ ಅವ್ರ ಜೊತೆ ಕನ್ನಡ ಮಾತಾಡಿ ಖುಷಿ ಆಯಿತು. ಜೊತೆಗೆ ಅವ್ರು 27 ವರ್ಷದಿಂದ ಇಲ್ಲಿ ರೆಸ್ಟೋರೆಂಟ್ನ ನಡೆಸ್ತಾ ಇದ್ದಾರಂತೆ, ವಿಯೆಟ್ನಾಂ ದನಾಂಗಲ್ಲಿ. ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ ದ ಫೇಮಸ್ ದನಾಂಗ್ ಬ್ರಿಡ್ಜ್ ಹತ್ರ. ಸೊ ಇದು ಲೊಕೇಟ್ ಆಗಿರುವಂಥದ್ದು ಹ್ಯಾನ್ ರಿವರ್ ಮೇಲ್ಗಡೆ ದನಾಂಗಲ್ಲಿ. ಸೊ ಇದ್ರದ್ದು ಸ್ಟನ್ನಿಂಗ್ ಆರ್ಕಿಟೆಕ್ಚರ್ ಜೊತೆಗೆ ಇದು ಇನ್ನೊಂದಕ್ಕೂ ಫೇಮಸ್ ಆಗಿದೆ. ಏನಂತೀರಾ? ಸೊ ಈ ಒಂದು ಬ್ರಿಡ್ಜಲ್ಲಿ ನಡೆಯುವಂತಹ ಒಂದು ಎಕ್ಸೈಟಿಂಗ್ ವಾಟರ್ ಮತ್ತೆ ಫೈರ್ ಪರ್ಫಾರ್ಮೆನ್ಸ್ ಇದು ಬಂದು ಪ್ರತಿ ವೀಕೆಂಡ್ 9 ಗಂಟೆಗೆ ಶುರು ಆಗತ್ತೆ. ಅದೇ ಬೇಡ ವಿಡಿಯೋ ಮಾಡಿದ್ರ ಚೆನ್ನಾಗಿದೆ. ಇಲ್ಲೇ ಸೆಟ್ಲ್ ಆಗ್ಬಿಡು. ಇಲ್ಲೇ ಚೆನ್ನಾಗಿದೆ. ಡ್ರ್ಯಾಗನ್ ಶೋ 1 ವಾರ ಕಾಯಬೇಕು. 2 ಸಲ ಬೆಂಕಿ ಹೋಗಿತ್ತದೆ, 3 ಸಲ ನೀರು ಉಗಿಯುತ್ತೆ. ವಾರಕ್ಕೊಂದ್ಸಲ, ವಾರಕ್ಕೊಂದು 2 ಸಲ ಸಾಟರ್ಡೆ ಸಂಡೇ ನೋಡಿ. ನೈಟ್ 9 o'clock 3 ಸಲ ಬೆಂಕಿ, 3 ಸಲ ನೀರಿಗೋಸ್ಕರ 1 ವಾರ ಕಾಯಬೇಕು. ಒಳ್ಳೆ ಪ್ಲೇಸ್ ಟೂರಿಸಂ. ನೀವು ದನಾಂಗ್ಗೆ ಈ ಶೋ ನೋಡ್ಬೇಕು ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಅನ್ನಂಗೆ ದನಾಂಗ್ನ ಪ್ಲಾನ್ ಮಾಡ್ಕೊಂಡು ಒಳ್ಳೆ ರೋಡ್ ಶೋ ಇದೆ. ಓ ಅಲ್ಲಿಗಲ್ಲಿ ಗ್ರೀನ್ ಆಯ್ತು. ಮತ್ತೆ ಡ್ರ್ಯಾಗನ್ ಕಲರ್ ಚೇಂಜ್ ಆಗುತ್ತೆ. ಗ್ರೀನ್ ರೆಡ್ ಬ್ಲೂ. ಅದು ನಾರ್ಮಲ್ ಎಲ್ಲೋ ಇರುತ್ತಲ್ಲ. ಡೈಲಿ 3 ಕಲರ್ ಚೇಂಜ್ ಆಗ್ತಾ ಇರುತ್ತೆ. ವಾರಕ್ಕೊಂದ್ಸಲ ಬೆಂಕಿ ನೀರು ಬರ್ತದೆ. ಬ್ಯಾಕಲ್ಲಿ ಬಂದಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಬೆಸ್ಟ್ ಸ್ಪಾಟ್ ಬೇಕು ಅಂದ್ರೆ ಇಲ್ಲಿ ಸಾಂತ್ರ ನೈಟ್ ಮಾರ್ಕೆಟ್ ಇದೆಯಲ್ಲ, ಜಸ್ಟ್ ಅಲ್ಲಿಂದ ಕೆಳಗಾದಾಗ ನಡ್ಕೊಂಡ್ ಬಂದ್ರೆ ಇಲ್ಲಿ ಒಂದು ವಾಕಿಂಗ್ ಸ್ಟ್ರೀಟ್ ಟೈಪ್ ಇದೆ. ಸೊ ಇಲ್ಲಿ ನೀವು ನಿಂತ್ಕೊಂಡ್ರೆ ಯು ವಿಲ್ ಗೆಟ್ ದ ಬೆಸ್ಟ್ ವ್ಯೂ. ಮತ್ಲಬ್ ಅಂದರೆ ಫುಲ್ ಡ್ರ್ಯಾಗನ್ದು ಫ್ರಮ್ ಹೆಡ್ ಟು ದ ಟೇಲ್ ಫುಲ್ ನೋಡ್ಬೋದು. ನೀವೇನಾದ್ರೂ ದನಾಂಗ್ನ ಪ್ಲಾನ್ ಮಾಡ್ತಾ ಇದ್ರೆ ಆದಷ್ಟು ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡಿ, ಸೊ ದಟ್ ಈ ಒಂದು ಪರ್ಫಾರ್ಮೆನ್ಸ್ ನ ನೀವು ಎಂಜಾಯ್ ಮಾಡಬಹುದು. ಡ್ರ್ಯಾಗನ್ ಬ್ರಿಡ್ಜ್ ಶೋ ಮುಗೀತು. ಇವಾಗ ಇದು ಬಾಜ್ದಾಂಗ್ ಸ್ಟ್ರೀಟಾ? ಬಾಜ್ದಾಂಗ್. ಈಗ ಬಾಜ್ದಾಂಗ್ ವಾಕಿಂಗ್ ಸ್ಟ್ರೀಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ಟೈಮ್ ಅರೌಂಡ್ 9:30. 9:15.
ಸೊ ಯಾ ದಟ್ಸ್ ಇಟ್ ಫಾರ್ ದ ಡೇ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಹೆಚ್ಚು ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿ ಬೈ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್. ನಾವೆಲ್ಲ ಕ್ಲೀನ್ ಮಾಡಬೇಕು.